ಇನ್ನು ರಾಜ್ಯ ರಾಜಕಾರಣದಲ್ಲಿ ಬಿಡದಿ ಟೌನ್ಶಿಪ್ ವಿಚಾರ ಬಹಳ ಗದ್ದಲವನ್ನ ಎಬ್ಬಿಸ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಡಿಕೆ ಹಾಗೆ HDK ನಡುವೆ ಈ ವಿಚಾರ ಬಹಳ ಪ್ರತಿಷ್ಠೆಯ ಸಂಗತಿಯಾಗಿ ಮಾರ್ಪಾಡಾಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಇಬ್ಬರು ನಾಯಕರುಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮದೇ ಆದಂತಹ ದಾಟಿಯಲ್ಲಿ ವಾಕ್ಸಮರವನ್ನ ನಡೆಸ್ತಾರೆ. ಕೆಲ ಅಂಕಿ ಅಂಶಗಳನ್ನ ಕುಮಾರಸ್ವಾಮಿ ಅವರಿಟ್ಟು ಯಾವ್ಯಾವ ಸಂದರ್ಭದಲ್ಲಿ ನಾನೇನು ನಿರ್ಧಾರಕ್ಕೆ ಬಂದಿದೆ, ಯಾಕದ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದನ್ನ ನನ್ಗೆ ಗೊತ್ತಾಗ್ತಾ ಇದ್ದ ಹಾಗೆ ನಾ ಪ್ರಾಜೆಕ್ಟ್ನ ವಾಪಸ್ ಮಾಡುವಂತ ನಿರ್ಧಾರಕ್ಕೆ ಬಂದೆ. ಬಟ್ ಕಾಂಗ್ರೆಸ್ ರೈತರನ್ನ ಗಣನೆಗೆ ತೆಗೆದುಕೊಳ್ಳದೆ ಈ ರೀತಿಯಾಗಿ ಹೆಜ್ಜೆ ಇಡ್ತಾ ಇರೋದು ಸರಿಯಲ್ಲ, ದಬ್ಬಾಳಿಕೆ ಇದು ಅಂತ ಹೇಳ್ತಾ ಇದ್ದಾರೆ. ಇವರಿಬ್ಬರಾದಂಥ ನಂತರದಲ್ಲಿ ಇದೀಗ ಇಬ್ರು ಯುವ ನಾಯಕರುಗಳು ಬೇರೆ ಇದಕ್ಕೆ ಅಖಾಡಕ್ಕೆ ಇಳಿದಿದ್ದಾರೆ. ಒಂದು ಕುಮಾರಸ್ವಾಮಿ ಅವರ ಪುತ್ರ JDS ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರು. ಸೊ ಅವ್ರ ಸ್ಟೇಟಸ್ ಏನು, ಅವ್ರಿಗೆ ನಾನೇ ಉತ್ತರ ಕೊಡಲ್ಲ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಸೊ ಅದಾದ ನಂತರ ಅದು ಮತ್ತೊಂದು ರೀತಿಯ ಅಂತ ತಿರುವನ್ನ ಪಡೆದಿತ್ತು. ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಕ್ಕರ್ ಕೊಡೋದಕ್ಕೆ ಕಾಂಗ್ರೆಸ್ನ ಮತ್ತೋರ್ವ ಯುವ ನಾಯಕ ಅಂದರೆ ಯುವ ಘಟಕದ ಅಧ್ಯಕ್ಷ ಮಂಜುನಾಥ್ ಅವರ ಎಂಟ್ರಿ ಆಗಿದೆ. ಇವತ್ತು ವಾಚಾಮಗೋಚರವಾಗಿ ಕೆಲ ವಾಗ್ದಾಳಿಗಳನ್ನ ನಡೆಸಿದ್ದಾರೆ. ಬನ್ನಿ ಬಿಡದಿ ಟೌನ್ಶಿಪ್ ವಿಚಾರ ಯಾವ ಕಡೆಗೆ ಸಾಗ್ತಾ ಇದೆ, ಏನ್ ಅಪ್ಡೇಟ್ಸ್ ಇವತ್ತಿಂದು ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಬಂತವನಕ್ಕೆ ನಾನು ರೆಡಿ ಇದ್ದೀನಿ ಅಣ್ಣ, ನೀನ್ ಯಾವತ್ತು ಟೈಮ್ ಹೇಳ್ತೀಯಣ್ಣ ನಾನು ಬರ್ತೀನಿ. ಅವ್ರು ಹೇಳ್ಬೇಕು ಟೈಮ್, ನಾವು ಫ್ರೀ ಆಗಿರೋದು. ಹೆಚ್ಚು ಕಮ್ಮಿ 80% ರೈತರು ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಏನ್ ಬಂದಿದ್ಯೇನಪ್ಪ ಸಾಹೇಬ? ಅಣ್ತಮ್ಮ, ನೀನ್ ಹಳೆ ಹೀರೋ ಆಗಿರ್ಬೋದು, ಫಿಲಂ ನಾವ್ ತಂದು ಎಲ್ಲಿ ಸಕ್ಸಸ್ ಆಗ್ಬಿಡ್ತು ಅಂತ ಭಯ ಬಂದಿದೆ ನಿನ್ಗೆ, ಅದಕ್ಕೆ ಹೆಂಗ್ ಆಡ್ತಾ ಇದೀಯಾ? ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ ಇನ್ನ. ಕಾಮನ್ ಮ್ಯಾನ್ಗೆ ಉತ್ತರ ಕೊಡ್ಬೇಕಾಗಿರತ್ತೆ ನೀವು. ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಬರಲ್ಲ ಕಾಮನ್ ಮ್ಯಾನು. ಬಿಡದಿ ಟೌನ್ಶಿಪ್ ಉಪಮುಖ್ಯಮಂತ್ರಿ DK ಶಿವಕುಮಾರ್ರ ಕನಸಿನ ಯೋಜನೆ. ಆದರೆ ಯೋಜನೆಗೆ JDS ಸೇರಿದಂತೆ ಸ್ಥಳೀಯ ಕೆಲವು ರೈತರು ಅಡ್ಡಗಾಲು ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಮಾಡೋಕೆ ಬಿಡೋದೇ ಇಲ್ಲ ಎಂಬಂತೆ ಕುಮಾರಸ್ವಾಮಿ ಸಮರ ಕಣಕ್ಕಿಳಿದಿದ್ದಾರೆ. ಮತ್ತೊಂದು ಕಡೆ ಯೋಜನೆಯಿಂದ ಹಿಂದೆ ಸರಿಯೋದೇ ಇಲ್ಲ ಎಂಬಂತೆ DK ಪಣ ತೊಟ್ಟಿದ್ದಾರೆ. ವಿಷಯ ಅಂದ್ರೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ JDS DKಗೆ ಪಂಥಾಹ್ವಾನ ಕೊಟ್ಟಿತ್ತು. ಆಗ ಮಾತನಾಡಿದ್ದ DK, ನೀವೇ ಟೈಮ್ ಫಿಕ್ಸ್ ಮಾಡಿ ಅಂತ ಚರ್ಚೆಗೆ ಸಿದ್ಧ ಎಂದಿದ್ರು. ಈ ಬಗ್ಗೆ ಇವತ್ತು HD ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರು ಟೈಮ್ ಹೇಳಿ ನಾನು ರೆಡಿ ಅಂತ ಪ್ರತಿ ಸವಾಲು ಹಾಕಿದ್ದಾರೆ. ಬಂತವನಕ್ಕೆ ನಾನು ರೆಡಿ ಇದ್ದೀನಿ. ನಂಬರ್ 1 ಸ್ಪಂತ ಅಣ್ಣ, ನೀನ್ ಯಾವತ್ತು ಟೈಮ್ ಹೇಳ್ತೀಯಣ್ಣ ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡ್ಲಿ, ಟೈಮು ಫಿಕ್ಸ್ ಮಾಡ್ಲಿ, ಬಟ್ 3 ದಿನ ಟೈಮ್ ಕೊಡ್ಬೇಕಷ್ಟೇ. ಯಾಕೆ ನನ್ಗೆ ಏನಾದ್ರು ಬೇರೆ ಬೇರೆ ಕಾರ್ಯಕ್ರಮ ಇದೆಯಲ್ಲ, ನಾನಂತೂ ಅವ್ರು ಯಾವಾಗ ಹೇಳ್ತಾರೋ ನಾವು, ಯಾಕೆಂದ್ರೆ ಮೊದಲು ಅವ್ರದ್ದು ಸ್ವೀಕಾರ ಮಾಡಿದ್ದೀವಿ. ಬಿಸಿ ಇರೋರು ಅವ್ರು ಹೇಳ್ಬೇಕು ಟೈಮ್ನ, ನಾವು ಫ್ರೀ ಆಗಿರೋದು. ಅದು ಬಿಟ್ಟು ನನ್ ಕೇಳಿದ್ರೆ ನಾನೇನ್ ಹೇಳಿ? ದಿನ ಅರ್ಧ ರಾತ್ರಿವರೆಗೆ ಏನೇನ್ ಮಾಡ್ತಾರೆ ಗೊತ್ತಿಲ್ವಾ? ದಿನ ಇಷ್ಟು ವಸೂಲಿ ಆಗ್ಲೇಬೇಕು ಅಂತೇಳಿ ಅದೊಂದು ಫಿಕ್ಸ್ ಮಾಡ್ಕೊಂಡು ಅವ್ರ ಜೀವನ ಮಾಡೋರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಮಾತನಾಡಿದ್ದ HDK, ಬಿಡದಿ ಟೌನ್ಶಿಪ್ಗೆ ರೈತರ ವಿರೋಧ ಇದೆ ಎಂದಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ DCM DK ಶಿವಕುಮಾರ್ ಮೊನ್ನೆ ಸಭೆಯೊಂದನ್ನು ನಡೆಸಿದ್ರು. ರೈತರ ಬೆಂಬಲ ನಮಗಿದೆ ಎಂದಿದ್ರು. ಈ ಮಾತಿಗೆ ನಿಖಿಲ್ ತಿರುಗೇಟು ಕೊಟ್ಟಿದ್ದಾರೆ. ನಾನೇನು ಗೋಷ್ಠಿಯನ್ನ ಮಾಡಿದ್ದೇನೆ, ಅವ್ರಿಗೆ ಪರಿಹಾರ ಹೆಚ್ಚು ಕಮ್ಮಿ 80% ರೈತರು ತನ್ನ ಬಂದು ಅವರು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಇವತ್ತು ಒಂದ್ 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರ್ಸಿದ್ರಲ್ಲ ಸರ್, ಡೆಲ್ಲಿ ನಮ್ಮ ಬೆಂಗಳೂರಲ್ಲಿ ನೋಡಿದ್ರ ಅವ್ರ ಕಚೇರಿಲಿ ರೈತ ಮುಖಂಡ್ರ ಮುಖವ ಅದು ರೈತ ತರ ಕಂಡ್ರ ಅವರು. ಯಾವ ರಿಯಲ್ ಎಸ್ಟೇಟ್ ದಂಧೆಕೋರರು ದಲ್ಲಾಳಿಗಳನ್ನ ಯಾವನಾದ್ರೂ ಹೋಗ್ಲಿ ಹಸಿರು ಶಾಲ್ ಧರಿಸಿದ್ರೇನ್ರಿ? ರೈತರ ತರ ಇದ್ರೇನ್ರಿ ಅವರು? ಹೀಗೆ ಮಾತನಾಡಿದ್ದ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ ಗೌಡ ಅಖಾಡಕ್ಕಿಳಿದಿದ್ದಾರೆ. ಬಿಡದಿ ಟೌನ್ಶಿಪ್ಗೆ ಕುಮಾರಸ್ವಾಮಿಯೇ ಸ್ಟೋರಿ ರೈಟರ್ ಅಂದ್ರು. ಸಾಲದಕ್ಕೆ ನಿಖಿಲ್ರನ್ನ ಅಣ್ತಮ್ಮ ಅಂತ ಕರೆದು ಕಾಲೆಳೆದಿದ್ದಾರೆ. ಅಣ್ಣನ್ಗಿನ್ನ ಗೊತ್ತಿಲ್ಲ, ಆ ಬಿಡದಿ ಕೈಗಾರಿಕಾ ಸಂಸ್ಥೆಯ ಸ್ಟೋರಿ ರೈಟ್ರು ಕತೆಗಾರ ಎಲ್ಲನೇ ಕುಮಾರಸ್ವಾಮಿನೇ. ಅಣ್ಣ ಹಳೆ ಹೀರೋ ಆಗಿದ್ನಲ್ಲ, ಅದಕ್ಕೆ ಹೆಂಗ ಅನ್ಸುತ್ತೆ? ಅಣ್ತಮ್ಮ, ನೀನ್ ಹಳೆ ಹೀರೋ ಆಗಿರ್ಬೋದು, ಫಿಲಂ ನಾವ್ ತಂದು ಎಲ್ಲಿ ಸಕ್ಸಸ್ ಆಗ್ಬಿಡ್ತು ಅಂತ ಭಯ ಬಂದಿದೆ ನಿನ್ಗೆ, ಅದಕ್ಕೆ ಹೆಂಗ್ ಆಡ್ತಾ ಇದೀಯಾ? ಈ ಫಿಲಮ್ಮು ಸ್ಕ್ರಿಪ್ಟ್ ರೈಟ್ರು ಯಾರು ಏನಾಗ್ಬೇಕು ಮತ್ ಯಾರು ಹೀರೋ ಆಗ್ಬೇಕು ಅಂತ ಆಲ್ರೆಡಿ ಡೀಲ್ ಆಗಿತ್ತು DLF ಜೊತೆ ಅಣ್ಣಂದು, ಕುಮಾರಣ್ಣಂದು. ಇಷ್ಟೇ ಅಲ್ಲ, ಎರಡೂ ಪಕ್ಷಗಳ ಈ ಇಬ್ಬರು ನಾಯಕರ ನಡುವೆ ಸ್ಟೇಟಸ್ ಸಮರವೂ ನಡೀತಿದೆ. ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ ಇನ್ನ. ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಅವ್ರು ಹಿಂದೆ ನರೇಂದ್ರ ಮೋದಿಗೂ ಹಾಗೆ ಕೇಳಿದ್ರು. ಹಾ,
ಈಗ ದೇವೇಗೌಡರು ಹೇಳಿರ್ಲಿಲ್ವೇ ಏನೋ ನಿಮ್ ಬಿಜೆಪಿ ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಗ್ತೀನಿ ಅಂತ. ಸರ್, ನನ್ನ ಸ್ಟೇಟಸ್ಸು ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗ, ಕನ್ನಡದ ನೆಲ ಜಲ ಭಾಷೆಯ ಬಗ್ಗೆ ಅತಿಯಾದಂತ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಹುಡುಗ. ಅದು ಬೇರೆ ಕನ್ನಡ ಅಂತೆ. ಹೌದಪ್ಪ, NDA ವೆಲ್ಕಮ್ ಮಾಡಿದೆ, ಬಿಜೆಪಿ ಬ್ಯಾನರ್ಗಳೆಲ್ಲ ಒಂದು ಕನ್ನಡನೂ ಇಲ್ಲ. ಕನ್ನಡದ ಬಗ್ಗೆ ಮಾತಾಡ್ಬೇಕಲ್ಲ ಕನ್ನಡದ ಯುವಕನಿಗೆ ಅವ್ರು ಇಷ್ಟ ಬಂದಂಗೆ ಹೇಳ್ಕೊಂಡ್ರೆ ಕನ್ನಡದ ಯುವಕ ಅಲ್ಲ. ಇನ್ನು ತಾನು ಕನ್ನಡದ ಯುವಕ ಎಂದಿದ್ದ ನಿಖಿಲ್ ಕಾಮನ್ ಮ್ಯಾನ್ ಅಂತಲೂ ಹೇಳಿದ್ರು. ಈ ಮಾತಿಗೆ ಕುಹುಕವಾಡಿರೋ ಯುವ ಕಾಂಗ್ರೆಸ್ ಅಧ್ಯಕ್ಷ, ಕಾಮನ್ ಮ್ಯಾನ್ CM ಮನೆಯಿಂದ ಬರ್ತಾರಾ ಅಂದ್ರು. ಒಬ್ಬ ಕನ್ನಡ ನಾಡಿನ ಸಾಮಾನ್ಯ ಪ್ರಜೆಯಾಗಿ ಬ್ರಾಕೆಟ್ ಅಲ್ಲಿ ಕಾಮನ್ ಮ್ಯಾನ್ ಆಗಿ ಕೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಕಾಮನ್ ಮ್ಯಾನ್ಗೂ ಉತ್ತರ ಕೊಡಬೇಕಾಗ್ತದೆ. ಕಾಮನ್ ಮ್ಯಾನ್ಗೆ ಉತ್ತರ ಕೊಡಬೇಕಾಗಿರೋದು ನೀವು. ಮಗನಿಗೆ ಕಾಮನ್ ಮ್ಯಾನ್ ಅಂತೆ. ಕಾಮನ್ ಮ್ಯಾನ್ ಅಂದ್ರೆ ಯಾರು? ಕಾಮನ್ ಮ್ಯಾನ್ ಯಾರನ್ನು ಕೂಡ ಎಕ್ಸ್ ಚೀಫ್ ಮಿನಿಸ್ಟರ್ ಮನೆಯಿಂದ ಬರಲ್ಲ, ಎಕ್ಸ್ ಪ್ರೈಮ್ ಮಿನಿಸ್ಟರ್ ಮನೆಯಿಂದ ಬರಲ್ಲ. ಕಾಮನ್ ಮ್ಯಾನ್ ಯಾರಾದ್ರೂ ಕೂಡ ಯಾವ್ದೋ ಬಡವ್ರ ಮನೆಯಿಂದ ನಾರ್ಮಲ್ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಅವ್ರ ಬಗ್ಗೆ ಕ್ವಶನ್ ಮಾಡ್ತಾರೆ, ಅದು ಕಾಮನ್ ಮ್ಯಾನ್. ಬಿಡದಿ ಟೌನ್ಶಿಪ್ ವಿಚಾರ ಈಗ ರಾಜಕೀಯ ಯುದ್ಧಕ್ಕೆ ಕಾರಣವಾಗಿದೆ. ಏಟು ಎದಿರೇಟು ಪ್ರತಿಷ್ಠೆಯ ಮಾತುಗಳು ಬೆಂಕಿ ಹಚ್ಚಿದೆ. ನಾಯಕರ ನಡುವಿನ ಈ ಕದನ ಅದೆಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಪ್ರಸನ್ನ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.